ಲಂಚ 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 ಪೊಲೀಸಪ್ಪನ ಲಂಚಾವತಾರದ ಒಂದು ಹೊಸ ಸುದ್ದಿ ಇದು. ಕೇಸ್ ಹಾಕ್ತೀನಿ ಅಂತ ಹೆದರಿಸಿ ಲಂಚ ಪಡೆದಿದ್ದಾರೆ ಹೆಡ್ ಕಾನ್ಸ್ಟೇಬಲ್ ಸಾಹೇಬ್ರು. ಜನಸಾಮಾನ್ಯರಿಗೆ ಕೇಸ್ ಹಾಕ್ತೀನಿ, ನೀವು ಹಂಗೆ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀರಿ ತಪ್ಪು ಮಾಡಿದ್ದೀರಿ ಅಂತ ಹೇಳಿ ಕೇಸ್ ಹಾಕ್ತೀನಿ ಅಂತ ಆಯ್ತು, ತಪ್ಪು ಮಾಡಿದ್ರೆ ಕೇಸ್ ಹಾಕ್ಬೋದು, ಅವರೇನು ಕೇಸ್ ಹಾಕೋದಕ್ಕೆ ನಮ್ಮ ವಿರೋಧ ಇಲ್ಲ. ಆದರೆ ಕೇಸ್ ಹಾಕ್ತೀನಿ ಅನ್ನೋ ಬೆದರಿಕೆಯನ್ನು ಒಡ್ಡಿ ಲಂಚಕ್ಕೆ ಬೇಡಿಕೆ ಇಡ್ತಾನೆ ಪಾತಪಾಳ್ಯ ಪೊಲೀಸ್ ಠಾಣೆ ಹೆಡ್ ಕಾನ್ಸ್ಟೇಬಲ್ ರಮೇಶ್ ಸಾಹೇಬ್ರು. ಚಿಕ್ಕಬಳ್ಳಾಪುರ ಜಿಲ್ಲೆ ಚೇಳೂರು ತಾಲೂಕಿನಲ್ಲಿ ಪಾತಪಾಳ್ಯ ಅಂತ ಸ್ಟೇಷನ್ ಇದೆ. ಗುಮ್ಮನಾಯಕನಹಳ್ಳಿ ಗ್ರಾಮದ ವೆಂಕಟೇಶ್ ಅನ್ನೋರಿಗೆ ಬೆದರಿಕೆ ಹಾಕಿರೋದು. ಜೂಜಾಟ ಆಡಿಸ್ತೀಯಾ, ಕೇಸ್ ದಾಖಲು ಮಾಡ್ಬಿಡ್ತೀನಿ ನಿನ್ನ ಮೇಲೆ, ಚಿಲ್ಲರೆ ಎಲ್ಲ ಕೊಡಬೇಡ, ಕೊಟ್ಟರೆ 4,000 ಕೊಡು ಅಂತ ಡಿಮ್ಯಾಂಡ್ ಇಟ್ಟಿದ್ದಾರೆ ಮಾನ್ಯ ಹೆಡ್ ಕಾನ್ಸ್ಟೇಬಲ್ ಸಾಹೇಬರು. ಬೇರೆ ವಿಚಾರಕ್ಕೆ ದೂರು ಕೊಡೋದಕ್ಕೆ ಹೋಗಿದ್ದು ಇದು. ಅವರು ದೂರು ಕೊಡೋದಕ್ಕೆ ಹೋಗಿದ್ದ ವಿಚಾರವು ಮತ್ತು ಈ ವ್ಯಕ್ತಿ ಮಾತಾಡಿದ ವಿಚಾರಕ್ಕೂ ಸಂಬಂಧನೇ ಇಲ್ಲ. ಎನ್ಸಿಆರ್ ಮಾಡಿಸೋದಕ್ಕೆ ಹೋದ್ರೆ ಇವರು ಏನೋ ನೀನು ಆಟ ಆಡಿಸ್ತೀಯಂತೆ, ಅದಾಡಿಸ್ತೀಯಂತೆ ಇದಾಡಿಸ್ತೀಯಂತೆ, ಕೇಸ್ ಮಾಡ್ಬೇಕಾರೆ ನಿನ್ನ ಮೇಲೆ, ಎಲ್ಲ ಕೊಡು, ಚಿಲ್ಲರೆ ಗಿಲ್ರೆ ಕೊಡಬೇಡ, ಕೊಟ್ಟರೆ 4,000 ಕೊಡಬೇಕು ಅಂತ ಬೇಡಿಕೆ ಇಟ್ಟಿರುವ ವಿಡಿಯೋ ಒಂದು ಈಗ ವೈರಲ್ ಆಗ್ತಾ ಇದೆ. ನೋಡಿ ಅದನ್ನು. నాలుగు వేలు ಇಲ್ಲ 2,000 ఇస్తా ಇಲ್ಲ ఇంకా వెయ్యి ఇంక దేవుంత వెయ్యి ఇంక దేవి అంత వెయ్యిరా లక్ష్మీతోడు అయిపోతుంది. ఇప్పుడు అయిపోతుంది ఆల్రెడీ 2,000 అయిపోయింది. ఇప్పుడు దేవుంత నీతోడ ఇప్పుడు రమేష్ గారు నేను కేజీ ఇవంతా డాబర్స్ వల్ల 4,000 దేవుని ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಆ ವ್ಯಕ್ತಿ ಯಾರ ಹತ್ರ ಲಂಚ ಕೇಳಿದ್ರಲ್ಲ ಮಾನ್ಯ ಸಾಹೇಬರು, ಆ ವ್ಯಕ್ತಿ ಒಂದು ವಿಡಿಯೋ ಮಾಡ್ಕೊಂಡಿದ್ರು. ಆ ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ಚಿಲ್ಲರೆ ಕೊಡಬೇಡ, ನೀನು ಹಂಗೆ ಮಾಡಿಸ್ತೀಯಂತೆ, ನಿನ್ನ ಕೇಸ್ ಹಾಕಿಸ್ಬಿಡ್ತೀನಿ ಅಂತ ಹೇಳುವಂಥ ವಿಡಿಯೋಗಳು ಭಾಳ ಸ್ಪಷ್ಟವಾಗಿದೆ. ಲಂಚಕ್ಕೆ ಬೇಡಿಕೆ ಇಟ್ಟಿರೋದು. ಗೌರ್ಮೆಂಟ್ ಸಂಬಳ ಕೊಡುತ್ತೆ, ಸಂಬಳದ ನಂತರ ಅಲ್ಲಲ್ಲಿ ಹೋಗಿ ಇವರು ವಸೂಲಿ ಮಾಡೋದನ್ನು ಮಾಡ್ತಾನೆ ಇರ್ತಾರೆ, ಸ್ಟೇಷನ್ಗೆ ಬಂದು ಬೀಳ್ತಾನೆ ಇರುತ್ತೆ. ಆ ನಡುವೆ ಏನೋ NCR ಮಾಡಿಸೋದಕ್ಕೆ ಹೋಗಿರೋರ ಹತ್ರ ನೀವು ಅದು ಮಾಡಿಸ್ತಿ ಇದು ಮಾಡಿಸ್ತಿ ಅಂತ ಹೇಳಿ ದುಡ್ಡಿಗೆ ಬೇಡಿಕೆ ಇಡ್ತಾರೆ. ಅಷ್ಟು ದುಡ್ಡಿಗಿಲ್ಲ ಅಂತಂದರೆ ಅಲ್ಲಿ ಯಾವುದೋ ದೇವಸ್ಥಾನ ಇದ್ದರೆ ಅದ್ರ ಮುಂದೆ ನಿಂತ್ಕೊಂಡು ಕೂತ್ಕೊಂಡ್ರೆ ಜನ ಕೊಟ್ಟು ಹೋಗ್ತಾರೆ, ದಾನ ಧರ್ಮ ಅನ್ನೋ ಹೆಸರಿನಲ್ಲೇ ಕೊಟ್ಟು ಹೋಗ್ತಾರೆ. ಸುಮ್ಮನೆ ಯಾಕೆ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಹೆಸರಿಟ್ಕೊಂಡು ಈ ಬೇಡೋ ಕೆಲಸ ಮಾಡಬೇಕು ಅಂತ ಅಲ್ಲಿನ ಗ್ರಾಮಸ್ಥರು, ಅಲ್ಲಿನ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಮಾನ್ಯ ಹೆಡ್ ಕಾನ್ಸ್ಟೇಬಲ್ ಸಾಹೇಬ್ರನ್ನ ಕೆಲಸದಿಂದ ಅಮಾನತು ಮಾಡಬೇಕು, ಈ ರೀತಿ ನನ್ನ ಹತ್ರ ಮಾತ್ರ ಅಲ್ಲ ಬೇರೆ ಬೇರೆ ಹತ್ರ ಹಿಂಗೆ ದುಡ್ಡನ್ನು ಪೀಕ್ತಾರೆ ಮಾನ್ಯ ಸಾಹೇಬರು ಅಂತ ದೂರದಾರ ವ್ಯಕ್ತಿ ಕೂಡ ತಮ್ಮ ಆಕ್ರೋಶ ನೋವನ್ನು ವ್ಯಕ್ತಪಡಿಸಿದ್ದಾರೆ. దేవుంత నీతోడ ఇప్పుడు రమేష్ గారు నేను కేజీ ఇవంతా డాబర్స్ వల్ల 4,000 ಇಲ್ಲ 2,000 ఇస్తా ಇಲ್ಲ ఇంకా వెయ్యి ఇంక దేవుంత వెయ్యి ఇంక దేవి అంత వెయ్యిరా లక్ష్మీతోడు అయిపోతుంది. ఇప్పుడు అయిపోతుంది ఆల్రెడీ 2,000 అయిపోయింది. ఇప్పుడు దేవుంత నీతోడ ఇప్పుడు రమేష్ గారు నేను కేజీ ఇవంతా డాబర్స్ వల్ల ಚಿಕ್ಕಬಳ್ಳಾಪುರ ಎಸ್ಪಿ ಕೌಶಲ್ ಚೌಕ್ ಸರ್ ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ, ಗುಡ್ ಆಫ್ಟರ್ನೂನ್. ನಮಸ್ತೆ ಸರ್, ಒಂದು ಪೊಲೀಸ್ ಸ್ಟೇಷನಲ್ಲಿ ಒಬ್ಬರು ಕಾನ್ಸ್ಟೇಬಲ್, ಪಾತಪಾಳ್ಯ ಪೊಲೀಸ್ ಸ್ಟೇಷನ್ ಅಂತ ಕಾನ್ಸ್ಟೇಬಲ್ ವೆಂಕಟೇಶ್ ಅನ್ನೋರ್ಗೆ ಬೆದರಿಕೆ ಹಾಕ್ತಾರೆ ಸರ್. ರಮೇಶ್ ಅಂತ ಹೆಸರು, ಚಿಲ್ಲರೆ ಕೊಡಬೇಡ, 4,000 ರೂಪಾಯಿ ಕ್ಯಾಶ್ ಕೊಡು, ನೀನೇನೋ ಆಟ ಆಡಿಸ್ತೀಯ, ಅವ್ರು ಜೂಜಾಟ ಆಡಿಸ್ತಾ ಇದ್ರೆ ಕೇಸ್ ಮಾಡಲಿ, ಅವ್ರನ್ನ ಕರ್ಕೊಂಡು ಬಂದು ಕೂರಿಸ್ಲಿ, ಬಟ್ 4,000 ಯಾಕೆ ಬೇಡಿಕೆ ಇಟ್ಟರು ಅಂತ ಒಂದು ದೂರು ದಾಖಲಾಗಿದೆ ಸರ್. ಗಮನಕ್ಕೆ ಪಬ್ಲಿಕ್ ಇಂದ ಬಂದಿದೆ, ಜನ ನನಗೆ ಫೋನ್ ಮಾಡಿ ಈ ತರ ತಿಳಿಸಿದ್ದಾರೆ. ನಾನು ಡೆಫಿನೆಟ್ಲಿ ಇದನ್ನು ಎಲ್ಲ ಪರಿಶೀಲನೆ ಮಾಡಿ ಪತ್ತೆ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಆ್ಯಂಡ್ ದಿಸ್ ಈಸ್ ನಾಟ್ ದ ಫಸ್ಟ್ ಟೈಮ್ ಅಂತಲೂ ಕೂಡ ಒಂದು ಆರೋಪ ಇದೆ. ಸಾಮಾನ್ಯವಾಗಿ ಯಾವ್ದು NCR ಯಾವುದೋ ಕೇಸಿಗೆ ಬಂದರೆ ಇವ್ರು ಯಾವುದೋ ಕೇಸ್ ಬಗ್ಗೆ ಮಾತಾಡಿ ದುಡ್ಡು ಕೇಳ್ತಾರೆ, ಅಥವಾ ಏನು NCR ಮಾಡಿಸೋದಕ್ಕೂ ದುಡ್ಡು ಕೇಳ್ತಾರೆ, FIR ಮಾಡಬೇಕು ಅಂದರೆ ದುಡ್ಡು ಕೇಳ್ತಾರೆ, ಸ್ವಲ್ಪ ಪ್ರಭಾವಿ ಇದ್ದರೆ ಆಗಲ್ಲ ಅಂತಲೂ ವಾಪಸ್ ಕಳಿಸ್ತಾರೆ ಅನ್ನೋ ಆರೋಪ ಇವ್ರ ಮೇಲೆ ಇದೆ ಸರ್. ಪ್ಲೀಸ್ ಅವ್ರ ಮೇಲೆ ಒಂದು ಸ್ಟ್ರಿಕ್ಟ್ ಆಕ್ಷನ್ ಆಗಬೇಕು ಅನ್ನೋದು ಸಾರ್ವಜನಿಕರ ಪರವಾಗಿ. ಡೆಫಿನೆಟ್ಲಿ ಈ ತರ ಇದೆ, ಡೆಫಿನೆಟ್ಲಿ ಅವ್ರ ಮೇಲೆ ನಾವು ಆಕ್ಷನ್ ತಗೊಳ್ತೀವಿ. ಎಸ್ ಸರ್, ಯಾವಾಗ ಆಕ್ಷನ್ ಅಂತ ನಾವೇನು ನಿರೀಕ್ಷೆ ಮಾಡ್ಬೋದಾ? ಫಸ್ಟ್ ನಮ್ಗೆ ನೋಡಿ ಪ್ರೊಸೀಜರ್ ಇದೆಯಾ ಡಿಪಾರ್ಟ್ಮೆಂಟ್ ಅಲ್ಲಿ, ನಾವು ಅವ್ರಿಗೆ ಪ್ರೊಸೀಜರ್ ಪ್ರಕಾರ ಫಸ್ಟ್ ಇದು ನೋಟಿಸ್ ಕೊಡ್ತೀವಿ, ಆಮೇಲೆ ಅವ್ರದ್ದು ರಿಪ್ಲೈ ತಗೊಳ್ತೀವಿ, ಸೀನಿಯರ್ ಆಫೀಸರ್ಸ್ಗೆ ಎಂಕ್ವೈರಿ ಮಾಡಕ್ಕೆ ಹೇಳ್ತೀವಿ, ಆಮೇಲೆ ಕ್ರಮ ತಗೊಳ್ತೀವಿ ಅವ್ರ ಮೇಲೆ. ಎಸ್ ಸರ್, ಆಸ್ ಸೂನ್ ಆಸ್ ಪಾಸಿಬಲ್. ಆದರೆ ಬಹಳ ಖುಷಿ ನಮಗೆ ಇಂಥ ಅಧಿಕಾರಿಗಳಿದ್ರೆ ಪೊಲೀಸ್ ಇಲಾಖೆಗೆ ತಗೊಳ್ತೀವಿ ಅವ್ರ ಮೇಲೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ ಕುಶಾಲ್ ಚೌಕ್ಸೆ ಸರ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಒಟ್ಟಾರೆ ಈ ವ್ಯಕ್ತಿ ಹೋದವ್ರ ಹತ್ರ ಎಲ್ಲ ದುಡ್ಡು ತಗೊಳ್ಳೋದು, 4,000 ಕೊಡು, 5,000, ಅದು ಚಿಲ್ಲರೆ ಕಾಸು ಮುಟ್ಟಲ್ಲ. 1,500, 200, ಕೆಲವರು ಇದ್ದಾರೆ ₹100 ಕೊಟ್ಟರು ಸುಮ್ಮನೆ ಹೋಗ್ತಾರೆ. ಬಿರಿಯಾನಿ ಕಾಸು ಆದರೆ ಸಾಕು ಅವ್ರಿಗೆ. ಅಂಥ ವ್ಯಕ್ತಿನೂ ಅಲ್ಲ, ದುಡ್ಡು ದೊಡ್ಡದೇ. 4,000 ಒಬ್ಬ ವ್ಯಕ್ತಿಯಿಂದ ಒಬ್ಬರು ದಿನಕ್ಕೆ 4,000 ಈ ರೀತಿ ಪಡಿತಾರೆ ಅಂತಂದರೆ ಇದು ಒಂದು ಕೇಸ್. ಅದು ವಿಡಿಯೋ ರೆಕಾರ್ಡ್ ಆಗಿದೆ. ಪಾಪ ಯಾವುದೋ ವ್ಯಕ್ತಿ ಮೊಬೈಲ್ ಯೂಸ್ ಮಾಡೋದು ಹೆಂಗೆ ಅಂತ ಗೊತ್ತಿದೆ, ಅವ್ರು ವಿಡಿಯೋ ರೆಕಾರ್ಡ್ ಮಾಡಿದ್ದಾರೆ. ವಿಡಿಯೋ ಮಾಡೋಕ್ಕೆ ಗೊತ್ತಿಲ್ಲದಿರೋರು ಅದೆಷ್ಟೋ ಜನ ಏನೇನು ಕೊಟ್ಟಿದ್ದಾರೋ, ಎಷ್ಟು ಕೊಟ್ಟಿದ್ದಾರೋ, ಕೇಸ್ ಮಾಡೋದಕ್ಕೆ ಬಂದಿರೋರು ನ್ಯಾಯ ಸಿಗಬೇಕು ಅಂತ ಈ ವ್ಯಕ್ತಿಗೆ ಎಷ್ಟು ಸಲ ಏನು ಜೇಬಿಗೆ ಟಿಪ್ಸು ರೀತಿಯಲ್ಲಿ ಇಟ್ಟು ಹೋಗಿದ್ದಾರೋ, ಇನ್ನು ಯಾರ್ಯಾರ ಜೊತೆಗೆ ಎಷ್ಟೆಷ್ಟೆಲ್ಲ ಪೀಕಿದಾನೋ ಈ ಅಪ್ಪ ಗೊತ್ತಿಲ್ಲ. ಇದ್ರ ಬಗ್ಗೆ ತನಿಖೆ ಆಗಬೇಕು, ಸಮಗ್ರವಾದ ತನಿಖೆ ಆಗಬೇಕು. ಪಾತಪಾಳ್ಯದ ಹೆಡ್ ಕಾನ್ಸ್ಟೇಬಲ್ ರಮೇಶ್ ಲಂಚಾವತಾರ ಪಾತಕಿ ಆಗಿಬಿಟ್ಟಿದ್ದಾರೆ. ಸಾರ್ವಜನಿಕರಿಂದ ಕೂಡ ದೂರು ಬಂದಿದೆ, ಈ ಬಗ್ಗೆ ಕ್ರಮ ಕೈಗೊಳ್ತೀವಿ ಅಂತ. ಈಗ ತಾನೇ ಪವರ್ ಟಿವಿಗೆ ಚಿಕ್ಕಬಳ್ಳಾಪುರ SP ಕುಶಾಲ್ ಚೌಕ್ಸೆ ಮಾತನಾಡಿದ್ದಾರೆ. ಅತಿ ಶೀಘ್ರದಲ್ಲಿ ಹೆಡ್ ಕಾನ್ಸ್ಟೇಬಲ್ ರಮೇಶ್ ವಿರುದ್ಧ ಕ್ರಮ ಆಗುತ್ತೆ. ಇನ್ವೆಸ್ಟಿಗೇಷನ್, ಡಿಪಾರ್ಟ್ಮೆಂಟಲ್ ಇನ್ವೆಸ್ಟಿಗೇಷನ್ ಹೇಳ್ತೀವಿ, ಇನ್ವೆಸ್ಟಿಗೇಷನ್ ಮುಗಿಸಿ ಆತನ ಮೇಲೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಕುಶಾಲ್ ಚೌಕ್ಸೆ ಚಿಕ್ಕಬಳ್ಳಾಪುರ SP ಮಾತನಾಡಿದ್ದಾರೆ. ಇಂಥ ಪೊಲೀಸ್ ಅಧಿಕಾರಿಗಳಿದ್ರೆ ಪೊಲೀಸ್ ಇಲಾಖೆ ಮೇಲಿರುವಂಥ ಗೌರವ ಕಡಿಮೆ ಆಗುತ್ತೆ. 4,000, 5,000 ಅಂತ ಹೇಳಿ ಡಿಮ್ಯಾಂಡ್ ಇಡೋದು, ಅದು ಯಾವುದ್ಯಾವುದೋ ಕೇಸ್ಗೆ ಇವ್ರ ಕೈಯಲ್ಲಿ ದುಡ್ಡಿಲ್ಲದೆ ಇದ್ದಾಗ ಇಂಥದ್ದನ್ನೆಲ್ಲ ಮಾಡುವಂಥ ವ್ಯಕ್ತಿ ಮೇಲೆ ಕಠಿಣ ಕ್ರಮ ಆಗಬೇಕು. ಚಿಕ್ಕಬಳ್ಳಾಪುರದ ಆ ಇಡೀ ಊರಿನ ಗ್ರಾಮಸ್ಥರ ಪರವಾಗಿ ಅವರಿಗೆ ನ್ಯಾಯ ಸಿಗಬೇಕು. ಈ ವ್ಯಕ್ತಿ ಮೇಲೆ ಅದು ಸರಿಯಾದ ಆ್ಯಕ್ಷನ್ ಆಗಬೇಕು. ಆತ ಏನೇನು ಮಾಡಿದ್ದಾನೆ, ಯಾರ್ಯಾರ ಹತ್ರ ಎಷ್ಟೆಷ್ಟು ಪೀಕಿದ್ದಾನೆ, ಎಲ್ಲದರ ಬಗ್ಗೆ ಕಂಪ್ಲೀಟ್ ಆದಂಥ ಇನ್ವೆಸ್ಟಿಗೇಷನ್ ಆಗಬೇಕು ಅನ್ನೋದು ನಮ್ಮ ಆಗ್ರಹ. ಅತಿ ಬೇಗದಲ್ಲಿ ಆಗುತ್ತೆ ಅನ್ನೋದು ನಮ್ಮ ನಂಬಿಕೆ.